ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಂಬಾವಿ ಬಸ್ ನಿಲ್ದಾಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಕೆಂಬಾವಿ ಬಸ್ ಸ್ಟ್ಯಾಂಡ್ನಲ್ಲಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಗಳಿಲ್ಲ. ಇದರಿಂದಾಗಿ ಜನರು ನೆಲಕ್ಕೆ ಕೂಡುವಂತಾಗಿದೆ. ಇದರಿಂದಾಗಿ ಪ್ರಯಾಣಿಕರು ತುಂಬಾ ತೊಂದರೆಯನ್ನ ಪಡ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ಬಾರದೆ ಇರೋದ್ರಿಂದ ಬಸ್ ಸ್ಟ್ಯಾಂಡ್ ಕಿರಿದಾಗಿರೋದ್ರಿಂದ ಈ ಕಡೆ ಮಳೆ ಬಂದ್ರೂ ನೀರು ಬರುತ್ತೆ, ಆ ಕಡೆ ಬಿಸಿಲು. ಇದರಿಂದಾಗಿ ಜನರು, ಮಕ್ಕಳು ಮತ್ತು ವಯೋವೃದ್ಧರು, ಮಹಿಳೆಯರು ತುಂಬಾ ಪರದಾಡ್ತಿದ್ದಾರೆ. ಸ್ವಾಭಿಮಾನ ಬಿಟ್ಟು ನೆಲಕ್ಕೆ ಕೂರುವ ಅನಿವಾರ್ಯವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಬಸ್ ಸ್ಟ್ಯಾಂಡ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ವಿಚಾರಿಸಿದಾಗ, ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಈ ಬಸ್ ನಿಲ್ದಾಣವನ್ನ ಹೈಟೆಕ್ ನಿಲ್ದಾಣವನ್ನಾಗಿ ಮಾಡಿದಾಗ ಇದರ ಯಾವುದೇ ತೊಂದರೆಗಳಿರುವುದಿಲ್ಲ. ಇದಾಗಿ ಕೂಡ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ ಅಂತ ಹೇಳಿದ್ರು. ಜನ ಪರದಾಡಕತ್ತಾರಲ್ಲ, ನಿಮ್ಗೆ ಅನಿಸ್ತದೆ ಬಸ್ ಸ್ಟ್ಯಾಂಡ್ ಏನದ ಇನ್ನೊಂದು ಸ್ವಲ್ಪ ಕಟ್ಟಡ ವ್ಯವಸ್ಥೆ ಮಾಡಬೇಕು. ಬಸ್ ಸ್ಟ್ಯಾಂಡ್ ನಲ್ಲಿ ಸರಿಯಾದ ಆಸನಗಳ ವ್ಯವಸ್ಥೆ ಇಲ್ಲ, ಗಾಳಿಯೂ ಇಲ್ಲ, ಅಲ್ಲಿ ಫ್ಯಾನ್ ಕೂಡ ಅಳವಡಿಸಿರುವುದಿಲ್ಲ. ಹೀಗಾಗಿ ಶೆಕೆಯಿಂದ ಮಕ್ಕಳು, ಮಹಿಳೆಯರು ಮತ್ತು ವಯೋವೃದ್ಧರು ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಾ ಕುಳಿತಿರ್ತಾರೆ. ಬಸ್ಗಾಗಿ ಕಾದು ಕಾದು ಕುಳಿತು ರೋಸಿ ಹೋಗ್ತಿದ್ದಾರೆ. ಇದರಿಂದ ಕೂಡಲೇ ಜನಪ್ರತಿನಿಧಿಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕೂಡಲೇ ಆಸನದ ವ್ಯವಸ್ಥೆಯನ್ನ ಹಾಗೂ ಫ್ಯಾನ್ ಅಳವಡಿಸುವ ಕಾರ್ಯಕ್ಕೆ ಮುಂದಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಈಗ ಜನಗಳ ಇಷ್ಟೊತ್ತಾಯ್ತು ಬಸ್ ಸ್ಟ್ಯಾಂಡ್ನಾಗ ಬಸ್ ಇಲ್ಲ ಅಂತ ಹೇಳ್ತಾರಲ್ಲ ಸರ್, ನಿಮಗೆ ಏನು ಅನಿಸ್ತದೆ ಇದ್ರ ಬಗ್ಗೆ? 15-20 ನಿಮಿಷ ಆಯ್ತು, ಗಾಡಿ ಇಲ್ಲ ಅಷ್ಟೇ. ಮತ್ತೆ ಇಲ್ಲಿ ಜನಗಳಿಗೆ ಕುಂದ್ರಲಾಕ ಅವಕಾಶ ಇಲ್ಲಲ್ಲ, ಮತ್ತೆ ಅದಕ್ಕೆ ಏನು ಅನಿಸ್ತದೆ? ಬಸ್ ಸ್ಟ್ಯಾಂಡ್ ಸಣ್ಣದಾಗಿದೆ, ಜನ ಜಾಸ್ತಿ ಆಗಿದ್ದಾರೆ. ಸ್ವಲ್ಪ ಮೇಲ್ದರ್ಜೆಗೆ ವ್ಯವಸ್ಥೆ ಮಾಡ್ತೀವಿ. ನೀವೇನು ಮೇಲಧಿಕಾರಿಗಳ ಗಮನಕ್ಕೆ ತಂದಿರಿ? ಇಲ್ಲ, ಮೇಲಾಧಿಕಾರಿಗಳ ಗಮನಕ್ಕೆ ತುಂಬ ಹೇಳ್ತೀವಿ. ಆದ್ರೆ ಈಗ ಆಧಾರ್ ಕಾರ್ಡ್ ಆದ್ಮೇಲೆ ಮನೆ ಜನ ಜಾಸ್ತಿ ಆಗಿದ್ದಾರೆ. ಜಾಸ್ತಿ ಆಗಿದ್ದಾರೆ. ಬಸ್ಗಳ ಕಮ್ಮಿ ಆಗ್ಯಾವ? ಬಸ್ಗಳು ಅದಾವ, ಬಸ್ಗಳು ಇದ್ದ ಇನ್ನೂ ಹೆಚ್ಚಿಗೆ ಅದಾವ. ಬಸ್ಗಳು ಕಡಿಮೆ ಆಗಿಲ್ಲ. ಆದ್ರೆ ಇಷ್ಟು ಜನ ಪರದಾಡಕತ್ತಾರಲ್ಲ, ನಿಮ್ಗೆ ಏನು ಅನಿಸ್ತದೆ? ಬಸ್ ಸ್ಟ್ಯಾಂಡ್ ಏನದ ಇನ್ನೊಂದು ಸ್ವಲ್ಪ ದೊಡ್ಡದೇನದ ಕಟ್ಟಡ ವ್ಯವಸ್ಥೆ ಮಾಡಬೇಕು. ತಮ್ಮ ಹೆಸರು ಸರ್? ನನ್ನ ಹೆಸರು ಸಿದ್ದನಗೌಡ. ನಿಮ್ಮ ಉದ್ಯೋಗ ಏನು? ನಮ್ಮ ಉದ್ಯೋಗ ಟಿ ಸಿ ಟಿಕೆಟ್ ಅಂದ್ರೆ ಟ್ರಾಫಿಕ್ ಕಂಟ್ರೋಲರ್. ಓಕೆ ಸರ್, ಥ್ಯಾಂಕ್ ಯು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.